ಹಾಯ್ ಹಲೋ ಎವ್ರಿವನ್. ಇವತ್ತು ಉದುಕ ಮುದ್ದೆ ಸೊಪ್ಪು ಕಾಳು ಮಾಡೋದನ್ನು ನೋಡ್ಕೊಳ್ಳೋಣ. ನೋಡಿ, ಒಂದು ಕುಕ್ಕರಿಗೆ ಬೇಳೆ, ಸ್ವಲ್ಪ ಸಬ್ಬೆ ಸೊಪ್ಪು, ನೀರು, ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಒಂದು ವಿಸಿಲ್ ಬಂದರೆ ಸಾಕು. ಒಂದು ಕಡೆ ಸ್ಟವಲ್ಲಿ 2 ಬದನೆಕಾಯಿ ಸುಟ್ಕೊತಾ ಇದ್ದೀನಿ. ನೋಡಿ, ಒಂದು ವಿಸಿಲ್ ಬಂತು. ಕುಕ್ಕರ್ ಸೈಡಿಗೆ ಇಟ್ಕೊಳ್ಳೋಣ. ಹಾಗೆ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಬದನೆಕಾಯಿ ಈ ಥರ ನೀಟಾಗಿ ಸುಟ್ಕೋಬೇಕು. ನಂತರ ಇದಕ್ಕೇ ಒಂದು ಹಂಚಲ್ಲಿ ಒಂದು 8ರಿಂದ 10 ಹಸಿಮೆಣಸಿನ್ಕಾಯಿ, 1 ಟೊಮೊಟೊ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ನಂತರ ನೋಡಿ, ಬದನೆಕಾಯಿ ಸಿಪ್ಪೆ ತಗೊಂಡು ಒಂದು ಕಲ್ಲಿಗೆ, ಈ ಥರ ಕಲ್ಲಿದ್ದರೆ ಇದರಲ್ಲೇ ಮಾಡ್ಕೊಳ್ಳಿ. ಬದನೆಕಾಯಿ ಹುಳ ಇರುತ್ತೆ ನೋಡಿ, ಈ ಥರ ಓಪನ್ ಮಾಡಿ ನೋಡಬೇಕು. ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಚಚ್ಕೋಬೇಕು. ನಿಮ್ಮ ಮನೇಲಿ ಈ ಥರ ಕಲ್ಲಿಲ್ಲ ಅಂದರೆ ಮಿಕ್ಸಿಗೂ ಹಾಕ್ಕೋಬೋದು. ನಂತರ ಬದನೆಕಾಯಿ ಹಾಕ್ಕೊಂಡು ಕುಟ್ಕೊತಾ ಇದ್ದೀನಿ. ಇವಾಗ ಇದಕ್ಕೇ ಒಂದು ಟೊಮೊಟೊ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ನೋಡಿ ಈ ಥರ ಚಟ್ನಿ ಅದಕ್ಕೆ ಕುಟ್ಕೋಬೇಕು. ನೋಡಿ ಯಾವ ಥರ ಬಂದಿದೆ ಅಂತ. ಚಟ್ನಿ ನೀಟಾಗಿ ಬಂದಿದೆ. ಈ ಥರನೇ ಕುಟ್ಕೋಬೇಕು. ಮಿಕ್ಸಿಗೆ ಹಾಕೋದ್ರಿಂದ ಅಷ್ಟು ಟೇಸ್ಟ್ ಬರೋಲ್ಲ. ಅದಕ್ಕೇ ಬೇಯಿಸಿಟ್ಕೊಂಡಿರೋ ಸೊಪ್ಪು, ಬೇಳೆ 1 ಸ್ಪೂನು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕುಟ್ಕೋಬೇಕು. ನಮ್ಮ ಅಜ್ಜಿ ಯಾವಾಗೂ ಮಾಡ್ತಾಯಿದ್ರು ಊರಿಗೆ ಹೋದಾಗೆಲ್ಲ. ಇದನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ನೋಡಿ, ಇವಾಗ ಒಂದು ಕಡೆ ಅನ್ನಕ್ಕೆ ಇಟ್ಟಿದೆ. ಅನ್ನ ಆಗಿದೆ. ಒಂದು ಪ್ಲೇಟ್ ಮುಚ್ಕೊಂಡು ಒಂದು ಸೈಡಿಗೆ ಇಟ್ಕೊಳ್ಳೋಣ. ಬೇಯಿಸಿಟ್ಟಿರೋ ಕಾಳುಗಳನ್ನು ಒಂದು ಪಾತ್ರೆಯಲ್ಲಿ ಇದನ್ನು ಮಾಡ್ಕೊಳ್ಳೋಣ. ಅದೇ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಬಿಟ್ಟು ಡೀಪಾಗಿ ಫ್ರೈ ಮಾಡಬಾರ್ದು. ಸ್ವಲ್ಪ ಹಂಗೆ ಎಣ್ಣೆಲಿ ಫ್ರೈ ಮಾಡಿಕೊಂಡು ಇದಕ್ಕೇ ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಅರಿಶಿಣ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನಂತರ ಕಾಳೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೋಡಿ, ಈಗ ಕಾಳು ಪಲ್ಯನೂ ರೆಡಿ ಆಯಿತು. ಇವಾಗ ಒಂದು ಪಾತ್ರೆಯಲ್ಲಿ ಮುದ್ದೆಗೆ ನೀರು ಕಾಯಿಸ್ಲಿಕ್ಕೆ ಇಟ್ಕೊಳ್ಳೋಣ. ಆಮೇಲೆ ಬೇಯಿಸಿರೋ ಸೊಪ್ಪಿಂದು ನೀರಿಗೆ ನಾವು ಕುಟ್ಕೊಂಡಿರೋ ಚಟ್ನಿನ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರು ಅಷ್ಟೇ ಚೆನ್ನಾಗಿದೆ. ಇದಕ್ಕೇ ಒಂದು ಅರ್ಧ ನಿಂಬೆಹಣ್ಣಲ್ಲ, ಒಂದು 1/4 ನಿಂಬೆಹಣ್ಣು ನೋಡಿ ಎಷ್ಟು ಚಿಕ್ಕದಾಗಿ ತೊಗೊಂಡಿದ್ದೀನಿ. ನಿಂಬೆ ರಸ ಹಾಕ್ಕೋಬೇಕು. ತುಂಬ ಟೇಸ್ಟ್ ಬರುತ್ತೆ ನಿಂಬೆ ರಸ ಹಾಕೋದ್ರಿಂದ. ನೋಡಿ, ಇದಕ್ಕೆ ನಾವು ಉದುಕ ಅಂತ ಹೇಳ್ತೀವಿ ನಮ್ಮ ಕಡೆ. ಮುದ್ದೆಗೆ ನೀರು ಆಲ್ರೆಡಿ ಕುದೀತಾ ಇದೆ. ಇವಾಗ ಮುದ್ದೆ ಮಾಡ್ಕೊಳ್ಳೋಣ. ಆಲ್ರೆಡಿ ನಾನು ಒಂದು ಸರಿ ನಿಮಗೆ ಮುದ್ದೆ ಮಾಡಿ ವಿಡಿಯೋ ಬಿಟ್ಟಿದ್ದೆ, ಜೋಳದ ಮುದ್ದೆ. ನೋಡಿ, ಮುದ್ದೆನೂ ರೆಡಿ ಆಯಿತು. ಕಾಳು ಪಲ್ಯ ಮತ್ತು ಉದುಕ ಮುದ್ದೆ ತುಂಬ ಒಳ್ಳೆ ಕಾಂಬಿನೇಷನು. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ.